ಎರಡು ಫೋಟೋ ನೋಡಿದ್ರೆ ಆಗಲ್ಲ. ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ನೋಡಿದ್ರೆ ಆಗಲ್ಲ. ಅಲ್ಲಿ ಸ್ಟ್ಯಾಚ್ಯೂ ಇಟ್ಟಿದ್ರು, ಎಸ್ಬಿಟ್ರು, ಬಾಧೆ ಬಿದ್ದು ಏನ್ ಮಾಡಿದ್ರು ಏನಿಲ್ಲ ಫಸ್ಟ್ ಅದನ್ನ ಎದ್ಬಿಟ್ರು. ಎರಡನೇದು ನಮ್ಮ ಜೆ ಕೆ ಅಣ್ಣವ್ರ ಫೋಟೋ ನೋಡಿದ್ರೆ ಆಗಲ್ಲ. ಯಾರು ನಮ್ಮ ಜೆ ಕೆ ಅಣ್ಣವ್ರ ಫೋಟೋ ನೋಡಿದ್ರೆ ಅವ್ರಿಗೆ ಜೀವನ ಆಗಲ್ಲ. ಬ್ಯಾನರ್ಗಳು ಏನ್ ಬ್ಯಾನರ್ಗಳು ಹಾಕ್ತಿದ್ರು, ಶುಭ ಕೋರೋ ಬ್ಯಾನರ್ಗಳು, ಲೈಸೆನ್ಸ್ ತಗೊಂಡಿದ್ದಾರೆ, ಇದೆಲ್ಲ ಅವ್ರ ಕಣ್ಣಿಗೆ ಚುಚ್ಚುತ್ತೆ. ಇರಬಾರ್ದು. ಎಲ್ಲ ಇದೆ. ಊರು ತುಂಬ ಬ್ಯಾನರ್ಗಳು ಕಟ್ಟಿದ್ರೆ ಅವ್ರಿಗೇನು ಲೈಸೆನ್ಸ್ ಬೇಡ, ತೊಂದರೆ ಇಲ್ಲ, ಏನಿಲ್ಲ. ಇವ್ರು ನಮ್ಮ ಜೆ ಕೆ ಅಣ್ಣವ್ರ ಬ್ಯಾನರ್ ಕಟ್ಟಿಬಿಟ್ರೆ ಇವ್ರಿಗೆ ಕಣ್ಣಿಗೆ ತುಂಬ ಚುಚ್ಚುತ್ತೆ. ಏನು ಅಂತ ಅವಶ್ಯಕತೆ ಇತ್ತು ತೆಗೆಯೋದು? ಲೈಸೆನ್ಸ್ ತಗೊಂಡಿದ್ದಾರೆ, ಪರ್ಮಿಷನ್ ತಗೊಂಡಿದ್ದಾರೆ. ಈ ವೇದಿಕೆ ಮುಖಾಂತರ ನಾನು MC ಸುಧಾಕರ್ ಅವರಿಗೆ ಡೈರೆಕ್ಟ್ ಸವಾಲ್ ಹಾಕ್ತೀನಿ. 2 ವರ್ಷ ಬರೀ 2 ವರ್ಷದಲ್ಲಿ ನೀವು ಮನೆಯಲ್ಲಿ ಕೂತ್ಕೊಂತೀರಾ, ಊರೆಲ್ಲ ಫೇಮಸ್ ಹಾಕ್ತೀವಿ. ಆ ತೆಗೀರಿ. ಅಧಿಕಾರ ಇದ್ದಾಗ ನೀವು ಚಲಾಯಿಸೋಲ್ಲ, 2 ವರ್ಷದಲ್ಲಿ ಮನೆಯಲ್ಲಿ ಕೂತ್ಕೊಂತೀರಾ. ಆವಾಗ ನಿಮ್ಗೆ ತಾಕತ್ತು ದಮ್ಮು ಇದ್ರೆ ಅವತ್ತು ತೆಗ್ಸಿ ನೋಡೋಣ. ಇನ್ನೊಂದು, ನೆನ್ನೆ ನಾವು ಪ್ರೋಗ್ರಾಮ್ ಅಲ್ಲಿ ಇದ್ವಿ, ಫೋನ್ ಬಂತು, ನಮಗೂ ಫೋನ್ ಬಂತು, ಹಿಂಗೆ ತೆಗಿಸ್ತಾ ಇದ್ದಾರೆ ಅಂದ್ಬಿಟ್ಟು. ಆಗ ನಮ್ಮ ಹಿರಿಯರು ಒಬ್ರು ಹೇಳಿದ್ರು, ತುಂಬ ಚೆನ್ನಾಗಿ ಹೇಳಿದ್ರು ಅವರು, ಹೋಗಿ ತೆಗೆದ್ರೆ ತೆಗಲಿ ಬಿಡಪ್ಪ, ಅವನಿಗೆ ಪಾಪ ಮಿನಿಸ್ಟ್ರಿಶಿಪ್ ಹೊರಟೋಗಿದೆ, ಆ ಟೆನ್ಷನ್ ಅಲ್ಲ ಅವನೇ, ಏನೋ ಖುಷಿ ಪಡಲಿ ಬಿಡಪ್ಪ, ನಾನು ಬೇಕಾದ್ರೆ ಅವ್ನು ಬ್ಯಾನರ್ ತೆಗಿಬೇಕು ಅಂದರು. ಹಂಗೆ ನೋಡಿ, IDSMT ಕಂಪ್ಲೇಂಟ್ ಬಗ್ಗೆ ಒಂದು 2 ಮಾತು ಹೇಳ್ತೀನಿ, ಹೊಟ್ಟೆ ಉರಿಯಂತೆ. ಸ್ವಲ್ಪ ತಿಂಗಳ ಮುಂಚೆ ಅವ್ರು ಏನ್ ಮಾಡಿದ್ರು, ಎಲ್ಲರಿಗೂ ಎಷ್ಟೆಷ್ಟು ಬ್ಯಾಲೆನ್ಸ್ ಇತ್ತು. 10 ವರ್ಷ ನಮ್ಮ ಜೆ ಕೆ ಅಣ್ಣ ಇದ್ರು ಅಧಿಕಾರದಲ್ಲಿ, ಯಾರು ಸ್ವಲ್ಪ ಕಟ್ಟಿದ್ರು, ಲೇಟ್ ಕಟ್ಟಿದ್ರು, ಯಾರು ತೊಂದರೆ ಮಾಡಿಲ್ಲ. ಯಾಕಂದ್ರೆ ಅವ್ರು ಜನಗಳ ಮಧ್ಯೆ ಬೆಟ್ ಬಂದಿರೋದು, ಕಷ್ಟ ಸುಖ ಗೊತ್ತಿದೆ. ಇವ್ರು ಏನ್ ಮಾಡಿದ್ರು, ಬಂದೆಲ್ಲ ಬಾಗಿಲುಗಳು ಮುಚ್ಚಿಬಿಟ್ರು. ಆಗ ಮನೆಯಲ್ಲಿದ್ದು ಒಡವೆನೋ ಸಾಲನೋ ಬಡ್ಡಿಗೋ ಏನೋ ಮಾಡಿ 2 ಲಕ್ಷ 3 ಲಕ್ಷ ಜನರು ಬಾಕಿ ದುಡ್ಡು ಕಟ್ಟಿದ್ರು. ಸುಮಾರು 3 ಕೋಟಿಯಷ್ಟು ಬಾಡಿಗೆನೂ ಬಂದ್ಬಿಟ್ಟು. ಅಷ್ಟರಲ್ಲ ಈಗ ಜನರು, ಈಗ ಯಾರೋ ಸಾಲ ಮಾಡಿ ತಂದಿರ್ತಾನೆ, ಮೀಟರ್ ಪಟ್ಟಿ ತಂದಿರ್ತಾನೆ, ಅವ್ನು ಸಾಯಂಕಾಲ ಆದ್ರೆ ಕಟ್ಟಬೇಕು. ಎಲ್ಲಿಂದ ಅವನು ಬಡವ ಕಟ್ಟೋದು? ಅಷ್ಟರಲ್ಲೇ ತಿಂಗಳು 1.5 ತಿಂಗಳು ಆಗಿಲ್ಲ, ಡೆಮಾಲಿಷನ್ ಆರ್ಡರ್ ಏಕಾಏಕಿ ಬರೋದು. ನಾಳೆ ನೀವು ಖಾಲಿ ಮಾಡ್ಬಿಡ್ಬೇಕು, ರಿಸರ್ವ್ ಅಂಗಡಿ ಇಟ್ಬಿಡೋದು. ಏನಂತ ಅವಶ್ಯಕತೆ? ಏನದು ಬಿದ್ದೋಗ್ತಾಯ್ತಾ ಈಗ ಅರ್ಜೆಂಟ್ಗೆ? ಇಷ್ಟು ವರ್ಷ ಇದೆ, ಒಂದು 6 ತಿಂಗಳು ಟೈಮ್ ಕೊಡ್ಬೋದಾಗಿತ್ತು, ಇಲ್ಲ 1 ವರ್ಷ ಟೈಮ್ ಕೊಡ್ಬೋದಾಗಿತ್ತು, ಇಲ್ಲ ಅವ್ರಿಗೊಂದು ಪರ್ಯಾಯ ವ್ಯವಸ್ಥೆ ಮಾಡ್ಬೋದಾಗಿತ್ತು. ಯಾಕಂದ್ರೆ ಈ ಮಾತು ಹೇಳ್ತಾ ಇರೋದು, ಒಂದು ಯಾರೋ ಸಣ್ಣ ವ್ಯಾಪಾರಿಸ್ತು ಇಲ್ಲಿ, ಅವ್ನು ಬೆಳಗ್ಗೆ ಹೋಗ್ಬಿಟ್ಟು ದೇವರನ್ನು ತಗೊಂಡ ರೋಲಿಂಗ್ ಶರ್ಟ್ ಎತ್ಬಿಟ್ಟು ಏನೋ ಪೂಜೆ ಮಾಡ್ಕೊಂಡು ಅವ್ನು ಕೂತ್ಕೊಂಡು, ಯಾರೋ ಗಿರಾಕಿಗಳು ಬಂದ್ರೆ ಅವನೇನೋ 500,000 ಸಂಪಾದನೆ ಮಾಡ್ತಾನೆ. ಅವ್ರ ಹೆಂಡತಿ ಮಕ್ಕಳಿಗೆ ಅವ್ರಿಗೇನೋ ಫ್ಯಾಮಿಲಿ ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ಅಚಾನಕ ಈಗ ಸಾಯಂಕಾಲ ಆದ್ರೂ ಯಾರಿಗೋ ಕಟ್ಟಬೇಕು, ಏನೆಲ್ಲ ಅದೇ ಮಕ್ಕಳಿಗೆ ಓದಬೇಕು, ಜೀವನ ನಡೆಸಬೇಕು, ಕಷ್ಟ ಇದೆ. ನಿನ್ ಸರ್ಕಾರ ಬಂದಂತ ಮೇಲೇನೋ ಏನ್ ರೇಟ್ಗಳು ಹೋಗ್ತಾ ಇರೋದು. ಇಂಥ ಟೈಮಲ್ಲಿ ನಿಮಗೆ ಜನರು ಅಧಿಕಾರ ಕೊಟ್ಟಲ್ಲ. ಇದು ಹೆಂಗಿದೆ ಅಂದ್ರೆ ಕೋರ್ಟ್ ಕೊಟ್ಬಿಟ್ಟು ಕೊಡಿ ಸಾಲ ಅಂದಾಯ್ತು. ನಿಮ್ಗೆ ಅಧಿಕಾರ ಕೊಟ್ಬಿಟ್ಟು ತೊಂದರೆ ಕೊಡಿ ನಮಗೆ ಅಂದ್ಬಿಟ್ಟು. ಏನ್ರಿ ಅಂತ ಅವಶ್ಯಕತೆ ಇದ್ದಿದ್ದು? 37 ಡಿಗ್ರಿ ಮೊನ್ನೆ ಹೋಗಿದ್ದು ಟೆಂಪರೇಚರ್. ಮುಂಗಡೆ ರೇಖೆಗಳೆಲ್ಲ ಕಿತ್ಬಿಟ್ನಲ್ಲ, ಏನ್ ಸಾಧನೆ ಅದು ನೀವು ಮಾಡ್ಬಿಟ್ಟ? ಸಿಂಗಾಪುರು ಮುಕ್ತಾಯ ಆಗೋದ ಎಲ್ಲಾದ್ರು ಏನೇನು ನೀವು ಅಭಿವೃದ್ಧಿಗೆ ತಂದು ಹಾಕ್ತಾ ಇದ್ದೀರಲ್ಲ, ಜನರಿಗೆ ಅಭಿವೃದ್ಧಿ ಆಗ್ತಾ ಇಲ್ಲ, ಜನರಿಗೆ ತೊಂದರೆ ಆಗ್ತಾ ಇದೆ. ಜನರಿಗೆ ತೊಂದರೆ ಆಗ್ತಿರೋ ರೀತಿಯಲ್ಲಿ ನೀವು ಅಭಿವೃದ್ಧಿ ಮಾಡಿ ಹೋಗ್ಬಿಟ್ಟು ನೋಡಿ. ಅಲ್ಲಿ ಆಧಾರ್ ಚೌಕದಲ್ಲಿ ಇವತ್ತು ಅದ್ರ ಪಕ್ಕದ ರೋಡ್ ಹೋಗಿ ಒಂದ್ಸರಿ ನೀವು 2 ವೀಲರ್ ಎತ್ಕೊಂಡು ಹೋಗಿ. ಈಗ ನೀವು ಏನೋ ಮಿನಿಸ್ಟ್ರಿ ಇಲ್ಲ, ಕಾರ್ಯ ಬರಲ್ಲ ನಿಮ್ಮಿಂದ, ಮತ್ತೆ ನೀವು ಚಿಂತಾಮಣಿ ಅವರ 2 ವೀಲರ್ ಒಂದು ಎತ್ಕೊಂಡು ಆಧಾರ್ ಚೌಕ ಹೋಗಿ ಬಂದ್ಬಿಡಿ. ಹೋಗಿ 1 ಗಂಟೆ ಟೈಮ್ ಆಗೈತ್ರಿ ಅಲ್ಲಿ ಹೋಗಿ ಬರೋಕ್ಕೆ. 1 ಗಂಟೆ ಟೈಮು ನೀವು ಈ ಸ್ಟೇಡಿಯಂ ಇದೆಯಲ್ಲ, ಸಿಂಥೆಟಿಕ್ ಮಾಡ್ತಾ ಇದ್ದೀರಲ್ಲ, ಸಿಂಥೆಟಿಕ್ ಬೆಳಗ್ಗೆ 5 ಗಂಟೆಯಿಂದ ಹಿಡಿದು ರಾತ್ರಿ 10 ಗಂಟೆವರೆಗೂ ವಾಕಿಂಗ್ ಮಾಡ್ತಾ ಇದ್ರು. 1000 ಗಂಟೆ ಜನ ಮಾಡ್ತಾ ಇದ್ರು. ರೋಗಿಗಳು, BP, ಶುಗರು, ಮುದುಕರು, ಹೆಣ್ಮಕ್ಳು, ಚಿಕ್ಕ ಮಕ್ಕಳು ಎಲ್ಲರೂ ಹೋಗ್ತಿದ್ವಿ. ಯಾಕಂದ್ರೆ ಅದೊಂದು ಸೇಫ್ ಜಾಗ. ಅಲ್ಲಿ ಒಂದು ಜನರಿಗೆ ಐಡಿಯಾ ಸಿಗ್ತಾ ಇತ್ತು. ಹಿಂಗೆ ಒಂದು ರೌಂಡ್ ಹೊಡೆದ್ರೆ ಇಷ್ಟು ಕಿಲೋಮೀಟ್ರು ಅಂದ್ಬಿಟ್ಟು 4 ರೌಂಡು 3 ರೌಂಡು ಹೊಡ್ಕೊಂಡು ಬರ್ತಾ ಇದ್ರು. ಈಗ ಏನಂದ್ರೆ ಅವ್ರಿಗೆಲ್ಲ ನಿಲ್ಲಿಸ್ಬಿಟ್ಟು ಸಿಂಥೆಟಿಕ್. ಏನಂತ ಅವಶ್ಯಕತೆ ನಮಗೆ ಚಿಂತಾಮಣಿಗೆ ಸಿಂಥೆಟಿಕ್
ಇವ್ರು ವಾಕಿಂಗ್ ಮುಖ್ಯನ ಸಿಂಥೆಟಿಕ್ ಟ್ರ್ಯಾಕ್ ಮುಖ್ಯನ ಮಾಡ್ಬೇಕಾಗಿತ್ತು ಊರಾಚೆ ಎಲ್ಲಾದ್ರು. ಈಗ ನೀವು ಅದು ಬೆಟ್ಟ ಕೆಡು ಮಾಡಿಬಿಟ್ಟು ಅಲ್ಲಿ ಮಾಡ್ತಾ ಇಲ್ವಾ? ಎಲ್ಲ ಮರ ಗಿಡಗಳೆಲ್ಲ ನಾಶ ಮಾಡ್ಬಿಟ್ಟು ಅಲ್ಲಿ ಕಾಲೇಜ್ ಮಾಡ್ತಾ ಇಲ್ವಾ? ಹಂಗೆಲ್ಲರೂ ಮಾಡ್ಬೇಕು. ಇನ್ನೊಂದು ಯಾವ್ದಾದ್ರು ಬೆಟ್ಟ ಗುಡ್ಡ ಇಟ್ಕೊಂಡು ನಾಶ ಮಾಡ್ಬಿಡಿ. ಇಷ್ಟೇ ನಾಶ ಆಗುತ್ತೆ ಅಂತ ಏನದ್ರಲ್ಲಿ ಅದನ್ನು ಮಾಡ್ಬಿಡಿ. ಇವೆಲ್ಲ ಶಾಪ ನಿಮ್ಗೆ ತಕ್ಕಂತೀರಿ. ಜನರಿಗೆ ಅಭಿವೃದ್ಧಿ ಮಾಡ್ರಿ. ಅವ್ರು ಹೋಗಿ ಅಂಗಡಿಯಲ್ಲಿ ಕೂತ್ಕೊಂಡ್ರೆ 1,000 ರೂಪಾಯಿ ಬದಲು 2,000 ಅವ್ರು ಸಂಪಾದನೆ ಮಾಡ್ಕೊಂಡು ಬರೋ ರೀತಿಯಲ್ಲಿ ಅವ್ರಿಗೆ ಅಭಿವೃದ್ಧಿ ಮಾಡ್ರಿ. ಒಳ್ಳೆ ಸ್ಕೀಮ್ಗಳು ತಂದ್ಕೊಡ್ರಿ. ಆಗ ನಿಮ್ಗೆ ಪ್ರಶಂಸೆ ಮಾಡ್ತಾರೆ. ಊರ ಅಭಿವೃದ್ಧಿ ಅಂದ್ಬಿಟ್ಟು ಎರಡು ಮನೆ ಹಾಳು ಮಾಡಕ್ಕೆ ಹೋಗಿರೋದ್ರಿ ನೀವು. ನೆಮ್ಮದಿನ ಇಲ್ಲ ಅವ್ರ ಚಿಂತಾಮಣಿಯಲ್ಲಿ 2 ವರ್ಷ ಈ ವೇದಿಕೆ ಮುಖಾಂತರ ಈ ಎದೆ ತಟ್ಟಿ ಹೇಳ್ತೀನಿ, ನಮ್ಮ JK ಅಣ್ಣ ಗೆದ್ದು ಬರ್ತಾರೆ. ಮತ್ತೆ ಇರೋರು ಎಲ್ರಿಗೂ ಒಂದು ಇದು ನೋಡಿ, ನಾವು ಗೆದ್ದಿರೋದು ನಮ್ಮ ಮತ ಹಾಕಿರೋದು ಅವ್ರು ನಮ್ಮ ಕೆಲಸದವರು, ನಾವು ಕೆಲಸದವರಲ್ಲ. ಎಲ್ಲಾದ್ರೂ ಅನ್ಯಾಯ. ಇವತ್ತು ನಂಗೆ ಅನ್ಯಾಯ ಆಗ್ತಿದೆ, ನೀವು ಎತ್ತಬೇಕು ಧ್ವನಿ. ನಿಮ್ಗೆ ಅನ್ಯಾಯ ಆಗ್ತಿದೆ, ನಾನು ಎತ್ತಬೇಕು. ಒಬ್ರಿಗೊಬ್ರು ಧ್ವನಿ ಎತ್ತಿದ್ರೆ ಒಬ್ರದ್ದು ಮನೆ ನಿಲ್ಲೋದು. ಬಿಡಪ್ಪ ಅವ್ನು ಯಾವ್ದೋ ಅಂಗಡಿ ಹೋಗ್ತಾ ಇದೆ, ಅವ್ನು ಬಿಡಪ್ಪ ಅವ್ನು ಯಾವ್ದೋ ಗೋಡ ನಮಗೂ ಬರುತ್ತೆ. ಇವತ್ತು ಮೈಂಡ್ ರೋಡ್ ಮಾಡ್ತಾ ಇದಾರೆ, ನಾಳೆ ಗಲ್ಲಿಗೂ ನುಗ್ತಾರೆ ಇವರು ಅಭಿವೃದ್ಧಿ ಹೆಸರಲ್ಲಿ. ಏನ್ ಅಭಿವೃದ್ಧಿ ಆಗ್ತಾರಲ್ವ, ಇವ್ರು ಮನೆ ಅಭಿವೃದ್ಧಿ ಮಾಡ್ಕೊಳ್ತಾರಲ್ವ. ಅದಕ್ಕೆ ಎಲ್ಲರೂ ಏನೇ ನಿನ್ ಬಾಧೆ ಇಲ್ಲಿ, ನಿಮ್ದು ಏನೇ ಒಂದು ತೊಂದರೆ ನಿಮ್ಗೆ ಆಗ್ಲಿ, ಧಾರಾಳವಾಗಿ ಬಂದು ನಮ್ಮ JK ಅಣ್ಣ ಇದ್ದಾರೆ. ಸುಧಾಕರ್ ಅಂತಾರಲ್ಲ, ಸುಧಾಕರ್ 10 ವರ್ಷ ಮನೆ ಕೂತಿದ್ರು. ಬನ್ನಿ ಅಣ್ಣ ಮಕ್ಕಳ ಇದೆ ಹೋಗಪ್ಪ, ನಾವು ಸೋತಿರೋ ಅಣ್ಣ ಅವ್ರಿಗೆ ತೊಂದರೆ ಆಗ್ತಾ ಇದ್ರೆ ಅಣ್ಣ ಆಗ್ಲಿ ಬಿಡು, ಮನೆ ಕೂರಿಸಿಲ್ಲ ನನಗೆ ಅಂತಾರಲ್ಲ ನಮ್ಮ JK ಅಣ್ಣ. ಸೋತಿನ ಮಾನ್ಯ ದಿನದಿಂದ ನಮ್ಮಲ್ಲಿದ್ದಾರೆ, ಎಲ್ಲಿ ಕಳೆದ್ರು ಬರ್ತಾ ಇದ್ದಾರೆ. ನಾವು ಏನ್ ಹೇಳಿದ್ರು ಸ್ಪಂದನೆ ಮಾಡ್ತಾ ಇದ್ದಾರೆ. ಅಂತವ್ರ ಜೊತೆ ನೀವು ಬನ್ನಿ, ಬಂದು ಅವ್ರಿಗೆ ಹೇಳಿ ನಿಮ್ಮ ಬಾಧೆಗಳಿಗೆ, ನಿಮ್ಮ ಟೆನ್ಷನ್ಗಳಿಗೆ ಸ್ಪಂದನೆ ಮಾಡ್ತಾರೆ. ಮತ್ತೆ ಯಾರು ಭಯ ಬೀಳೋ ಅವಶ್ಯಕತೆ ಇಲ್ಲ. ಓಪನ್ ಆಗಿ ಎಲ್ಲರೂ ಮನಸ್ಸಲ್ಲಿದೆ ಈ ಸರಿ ಸುಧಾಕರ್ ರೆಡ್ಡಿ ಸೋಲ್ಸ್ಬೇಕು ಅಂದ್ಬಿಟ್ಟು. ಸುಧಾಕರ್ ರೆಡ್ಡಿ ಅವ್ರದ್ದು ಎಲ್ರಿಗೂ ಖುಷಿ ಇದೆ ಮಿನಿಸ್ಟ್ರಿ ಪೋಸ್ಟ್ ಹೋಗಿರೋದು. ಆಗಲ್ಲಪ್ಪ ನೋಡಲ್ಲ. ಯಾಕಂದ್ರೆ ನೋಡಿ, ಮನಸ್ಸಲ್ಲಿರೋದು ಜನರು ಹೇಳಲ್ಲ. ಆದ್ರೆ ಮುಂದೆ ಹೋದ್ರೆ ಏಮನ ಅಂದ್ರೆ ಭಾಗ ಹೇಳಪ್ಪ ಬುದ್ಧಿ ವಸ್ತುಂದೆ ಸಾಗು. ಇಂಥ ಪರಿಸ್ಥಿತಿಯಲ್ಲಿ ನಾನು ಒಂದೇ ಒಂದು ನಿಮ್ಮ ಹತ್ರ ಕೋರೋದು, ಸಮಯದ ಅಭಾವ ಇದೆ. ಬರೋ ದಿನಗಳಲ್ಲಿ ಬೇಕಾದಷ್ಟಿದೆ, ಇವಾಗಲೂ ಹೇಳ್ಬೇಕಂದ್ರೆ ಹೇಳ್ಬೋದು. ಆದ್ರೆ ಸಮಯದ ಅಭಾವ ಇದೆ, ಕೇಕ್ ಕಟಿಂಗ್ ಪ್ರೋಗ್ರಾಮ್ ಇದೆ. ನಾವೆಲ್ಲರೂ ಇಲ್ಲಿ ಸೇರಿರುವಂಥ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು.